ನಂಜನಗೂಡು ತಾಲೂಕಿನ ಹೆಜ್ಜಿಗೆ ಗ್ರಾಮದಲ್ಲಿ ಮರ ಕಡಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ತಾಲೂಕು ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನ ಕೂಗಿ ಪರಿಸರಕ್ಕಾಗಿ ನಾವು ಪರಿಸರ ಕಾರ್ಯಕರ್ತರ ರಾಜ್ಯ ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನ ನಡೆಸಿದ್ದೇವೆ. ಮರಗಳನ್ನ ಕಡಿದವರಿಗೆ ಶಿಕ್ಷೆ ನೀಡಲೇಬೇಕು ಎಂದು ಘೋಷಣೆಯನ್ನ ಕೂಗಿದ್ದಾರೆ. ಪರಿಸರ ಬಳಗ ಮತ್ತು ಪರಿಸರಕ್ಕಾಗಿ ನಾವು ಮತ್ತು ಮೈಸೂರು ಗ್ರಾಹಕ ಪರಿಷತ್ನ ಕಾರ್ಯದರ್ಶಿಯಾಗಿ ನಾನು ಇಲ್ಲಿ ಬಂದಿದ್ದೀನಿ. ಇವತ್ತು ನಿಜವಾಗ್ಲೂ ಇಲ್ಲಿ ಬಂದಾಗ ಅತ್ಯಂತ ದುಃಖ ಆಗ್ತಾ ಇದೆ. ಯಾಕೆ ಬಂದ್ವಿ ಅಂತ ಅನ್ನಿಸ್ತಾ ಇದೆ. ಒಂದು ಗಾದೆ ಹೇಳ್ತಾರೆ, ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲ ಹಾಕಿದ್ರು ಅಂತ. ಹಾಗೇನೆ ಇಲ್ಲೆಲ್ಲ ಕೊಳ್ಳೆ ಹೊಡೆದು ಆಗೋಗಿದೆ. ಈಗ ಅರಣ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ, ನಮಗೆ ಗೊತ್ತಿಲ್ಲ ಸರ್. ಇಷ್ಟು ದೊಡ್ಡ ಮರನ ಸಾಕ್ಸೋಕ್ಕೆ ಯಾವ ಥರ ಸಾಕ್ಸಿದ್ರು ಅಂತ ಗೊತ್ತಿಲ್ವಾ? ಸಾಕ್ಸುವಾಗ ಯಾರೋ ಅವ್ರಿಗೆ ಫೋನ್ ಮಾಡಿಲ್ವಾ? ಅವ್ರಿಗೆ ವಿಷಯ ಗೊತ್ತಾಗಿಲ್ವಾ? ಗೊತ್ತಿದ್ರು ಯಾಕೆ ಮೂಕ ಪ್ರೇಕ್ಷಕನಂತ ಇದ್ದೀರಾ ನೀವು? ನಿಮಗೆ ಇದೆಲ್ಲ ಗೊತ್ತಿದೆ ತಾನೇ ಮಾಡ್ತಾ ಇರೋದು ನೀವು. ಒಂದು ಮರ ಅಲ್ಲ, 44ರಿಂದ 45 ಮರನ ಕಡಿದಿದ್ದಾರೆ. ಅದು ಚಿಕ್ಕ ಪುಟ್ಟ ಮರಗಳಲ್ಲ, ತುಂಬ ಬೃಹದಾಕಾರದ ಮರಗಳನ್ನ ಕಡಿದಿದ್ದಾರೆ. ಕಡಿಯುವಾಗ ಇಲ್ಲಿ ಒಂದು ಸೌಂಡ್ ಆಗಿಲ್ವಾ ಅವ್ರಿಗೆ? ಇಲ್ಲಿಗೆ ಕಡಿಯುವಾಗ ಏನು ಕತ್ತಿ ಮಚ್ಚು ಲಾಂಗ್ ಏನು ತೊಗೊಂಡು ಕಡ್ದಿಲ್ಲ, ಒಂದು ಮಿಷಿನ್ನ ಯೂಸ್ ಮಾಡಿದ್ದಾರೆ. ಸೊ ಇವ್ರಿಗೆ ವಿದ್ಯುತ್ ಶಕ್ತಿ ಹೆಂಗೆ ಸಿಕ್ತು? ಇಲ್ಲಿಗೆ ತಗೋಬೇಕು ಅಂತಂದ್ರೆ ಎಲ್ಲ ಪರ್ಮಿಷನ್ಗಳು ಬೇಕು. ಎಲ್ಲ ಪರ್ಮಿಷನ್ ಅವ್ರು ಸಿಕ್ಕೇನೆ ರಾಜಾರೋಷವಾಗಿ ಮಾಡಿದ್ದಾರೆ ಅಂತಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ ನೀವು? ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ? ಈ ಪರಿಸರ ಸಂರಕ್ಷಣೆ ಅನ್ನೋ ಒಂದು ವಿಷಯನ ನಾವು ಮಾತಾಡಿಕೊಂಡು ಪರಿಸರದಿಂದ ನಾವು ಅಂತ ಇಲ್ಲಿ ಬಂದಿದ್ದೀವಿ. ನಾವು ಮಾತ್ರ ಗಾಳಿ ತಗೋತಾ ಇಲ್ಲ ಸರ್, ನೀವು ಗಾಳಿ ತಗೋತೀರಾ. ನಿಮ್ಮ ಮಕ್ಳಿಗೂ ಗಾಳಿ ಬೇಕು, ನಿಮ್ಮ ಮಕ್ಳಿಗೂ ಬೆಳಕು ಬೇಕು, ಮಳೆ ನೀರು ಬೇಕು, ಎಲ್ಲಾನು ಬೇಕಂದ್ರೆ ಏನು ಮಾಡ್ಬೇಕು? ನಾವು ಸಂರಕ್ಷಣೆ ಮಾಡಬೇಕು. ಸಂರಕ್ಷಣೆ ಮಾಡದೆ ನೀವು ನಾಳೆ ಏನಾದರೂ ಇದೆಲ್ಲ ಮರ ಎಲ್ಲ ಕಡಿದು ಬಿಡ್ತೀರಾ. ಆಕ್ಸಿಜನ್ ಪ್ರಾಬ್ಲಮ್ ಆಯಿತು, ನಿಮ್ಮ ಮಕ್ಳು ಬೆನ್ನ ಹಿಂದೆ ಒಂದು ಆಕ್ಸಿಜನ್ನ ಕಟ್ಟಿ ಕಳಿಸ್ತೀರಾ. ನಾವು ಮಾತ್ರ ಈ ಥರ ಗಾಳಿ ನಮಗೆ ಮಾತ್ರ ಬೇಕು ಅಂತ ನಾವು ಬಂದು ಹೋರಾಟ ಮಾಡ್ತಾ ಇದ್ದೀವಾ? ಇಲ್ಲ, ಪ್ರಕೃತಿನ ಉಳಿಸಿ ಅಂತ ಕೇಳ್ಕೊತಾ ಇದೀವಿ. ಮೇಲಿನ ಎದ್ದು ಹೊಲ ಮೇದಂತೆ ಅಂತ ಆಡಳಿತ ವರ್ಗ ಏನಕ್ಕೆ ರೂಪಿಸ್ಕೊಂಡಿದ್ದಾರೆ ಅಂದ್ರೆ, ಒಂದು ಅರಣ್ಯ ಇಲಾಖೆ ಒಂದು ಸಂಬಂಧಪಟ್ಟಂತಹ ಒಂದು ಪರಿಸರ ಸಂರಕ್ಷಣೆಯ ಜವಾಬ್ದಾರಿ ಹೊತ್ತಿದ್ದಂಥ ಸಂದರ್ಭದಲ್ಲಿ ಇದು ಮರಣ ಆದ್ಮೇಲೆ ಬಂದು ನೀವು ನಮಗ್ ಗೊತ್ತಿಲ್ಲ, ಅವ್ರು ಯಾರೋ ಮಾಡಿದ್ದಾರೆ ಅನ್ನೋ ಬೇಜವಾಬ್ದಾರಿತನದ ಹೇಳಿಕೆ ಕೊಟ್ರೆ ನಿಮ್ಮ ಜವಾಬ್ದಾರಿ ಸ್ಥಾನಕ್ಕೆ ಒಂದು ಗೌರವ ಬರುತ್ತಾ? ಹಾಗಾಗಿ ನೀವು ಸ್ಥಳ ವೀಕ್ಷಣೆಗೆ ಬಂದು ಈ ತರ ಒಂದು ಘಟನೆ ನಡೀತಾ ಇದೆ. ಸಾರ್ವಜನಿಕರಲ್ಲೂ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ನಿಮ್ಮ ಹೊಲದಲ್ಲಿ ಅಥವಾ ನಿಮ್ಮ ಗದ್ದೆಯಲ್ಲಿ 1 ಇಂಚು ಯಾರೋ ಆಕ್ರಮಿಸ್ಕೋತಾ ಇದ್ದಾರೆ ಅಂದ್ರೆ ಹಿಡಿದು ಎದ್ದೇಳ್ತೀರಾ? ಇವತ್ತು ನಿಮ್ಮ ಗ್ರಾಮದ ಸುತ್ತಮುತ್ತ ಈ ರೀತಿ ಒಂದು ಘಟನೆ ನಡೆದಿದೆಯಲ್ಲ, ನಿಮ್ಮ ಗಮನಕ್ಕೆ ಬರಲಿಲ್ವಾ?